ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಇಂಡಿಯಾ ಫಾರ್ ಐಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಇವತ್ತು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಬಂದು ಅರ್ಬನ್ ಹೀಟ್ ಐಲ್ಯಾಂಡ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ನಗರ ಉಷ್ಣ ದ್ವೀಪಗಳು ಅಂತ ಕರ್ಕೊಳ್ಳುವಂತಹ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಏನಿದು ನಗರ ಉಷ್ಣ ದ್ವೀಪಗಳು ಅಥವಾ ಅರ್ಬನ್ ಹೀಟ್ ಐಲ್ಯಾಂಡ್ ಅಂದ್ರೆ ಏನು, ಹೇಗೆ ರೂಪುಗೊಳ್ಳುತ್ತೆ, ಅದಕ್ಕೆ ಕಾರಣಗಳು ಏನೇನಾಗುತ್ತೆ, ಸೊ ಅದರ ಪರಿಣಾಮಗಳು ಏನೇನು, ಅಥವಾ ಅದನ್ನ ಪರಿಹರಿಸುವ ಅಥವಾ ಅದನ್ನು ತಡೆಗಟ್ಟುವಂತಹ ಕ್ರಮಗಳು ಏನೇನಿದಾವೆ, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಏನಕ್ಕೆ ಕಾಂಟೆಕ್ಸ್ಟ್ ಅಲ್ಲಿ ಇತ್ತು ಅಥವಾ ಏನಕ್ಕೆ ನಮಗೆ ಸುದ್ದಿನಲ್ಲಿತ್ತು ಅಂತ ನೋಡ್ತಾ ಬಂದಾಗ, ಇತ್ತೀಚೆಗೆ ಈ ಹೀಟ್ ಐಲ್ಯಾಂಡ್ಗಳಿಗೆ ಅಥವಾ ಅರ್ಬನ್ ಹೀಟ್ ಐಲ್ಯಾಂಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಾವು ನೋವುಗಳು ಜಾಸ್ತಿ ಆಗ್ತಾ ಇದಾವೆ. ಅದ್ರ ಜೊತೆಗೇನೆ ತೆಲಂಗಾಣದ ಹೈದರಾಬಾದ್ ನಲ್ಲಾಗಿರ್ಬೋದು, ಮಹಾರಾಷ್ಟ್ರದ ಮುಂಬೈ ಅಥವಾ ದೆಹಲಿಯ ನಗರಗಳಾಗಿರ್ಬೋದು, ಕರ್ನಾಟಕದ ಬೆಂಗಳೂರು ಆಗಿರ್ಬೋದು, ಈ ನಗರಗಳು ಈ ಒಂದು ಅರ್ಬನ್ ಹೀಟ್ ಐಲ್ಯಾಂಡ್ ಫೆನಾಮಿನಾ ಅಥವಾ ಸನ್ನಿವೇಶವನ್ನ ಎದುರಿಸ್ತಾ ಇದ್ದಿದ್ದು, ಮುಂಬರುವ ವರ್ಷಗಳಲ್ಲಿ ಅವುಗಳ ಸಂಖ್ಯೆ ಮತ್ತಷ್ಟು ಹೆಚ್ಚು ಆಗುವಂತಹ ಒಂದು ಉದಾಹರಣೆಗಳು ಹೆಚ್ಚಿವೆ ಅಂತ ವರದಿಗಳು ಇತ್ತೀಚೆಗೆ ಅದನ್ನ ವರದಿ ಮಾಡಲಾಗಿದೆ. ಸೊ ಅದರಿಂದಾಗಿ ಈ ಅರ್ಬನ್ ಹೀಟ್ ಬನೆ ಸುದ್ದಿನಲ್ಲಿತ್ತು. ಸೊ ಹಂಗಂದ್ರೆ ಏನು ಇದು ಅರ್ಬನ್ ಹೀಟ್ ಐಲ್ಯಾಂಡ್ಗಳಂತ ನೋಡ್ತಾ ಬಂದಾಗ, ಸೊ ಮೊದಲಿಗೆ ಇದೊಂದು ಅರ್ಬನ್ ಹೀಟ್ ಐಲ್ಯಾಂಡ್ ಅನ್ನುವಂಥದ್ದು ಟೆಂಪರವರಿ ಅಥವಾ ತಾತ್ಕಾಲಿಕವಾದಂತಹ ಒಂದು ವಿದ್ಯಮಾನವಾಗಿದ್ದು, ನಗರದ ಒಳಗಿನ ಕೆಲವು ಪ್ರದೇಶಗಳಲ್ಲಿ ಅಥವಾ ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ಒಂದು ಹೆಚ್ಚಿನ ಶಾಖದ ಹೊರೆಯನ್ನ ಅಥವಾ ಶಾಖವನ್ನ ಹೊಂದಿರುವಂತಹ ಸನ್ನಿವೇಶವನ್ನ ನಾವು ನಗರ ಉಷ್ಣ ದ್ವೀಪಗಳು ಅಥವಾ ಅರ್ಬನ್ ಹೀಟ್ ಐಲ್ಯಾಂಡ್ ಅಂತ ಕರ್ಕೋತೀವಿ. ಅಂದ್ರೆ ನಗರ ಪ್ರದೇಶಗಳು ತನ್ನ ಸುತ್ತಮುತ್ತಲ ಪ್ರದೇಶಗಳಿಗಿಂತ ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಥವಾ ಆ ಸುತ್ತಮುತ್ತಲ ಪ್ರದೇಶಕ್ಕಿಂತ ಹೆಚ್ಚು ಪ್ರಮಾಣದ ಉಷ್ಣವನ್ನ ಹೊಂದಿದ್ದರೆ, ಶಾಖವನ್ನ ಹೊಂದಿದ್ದರೆ ಅಂತಹ ಪ್ರದೇಶವನ್ನ ಅರ್ಬನ್ ಹೀಟ್ ಐಲ್ಯಾಂಡ್ ಅಂತ ಕರಿತೀವಿ. ಈ ಅರ್ಬನ್ ಹೀಟ್ ಐಲ್ಯಾಂಡ್ಗಳಿಗೆ ರೂಪುಗೊಳ್ಳೋದಿಕ್ಕೆ ಅಥವಾ ಇದು ರೂಪುಗೊಳ್ಳೋದೇನೋ ಸೃಷ್ಟಿ ಆಗೋದಿಕ್ಕೆ ಏನೆಲ್ಲ ಕಾರಣಗಳು ಅಂತ ಬಂದಾಗ, ಮೊದಲಿಗೆ ನಾವು ನಗರದೊಳಗಿರುವಂತಹ ಮರುಭೂಮಿಗಳು ಅಂತ ಕರಿತೀವಿ. ಮರುಭೂಮಿಗಳು ಅಂತ ಅಂದ್ರೆ ಮರಳಿನಿಂದ ಕೂಡಿದಂತಲ್ಲ, ನಗರವನ್ನು ಪರಿಪೂರ್ಣವಾಗಿ ನಾವು ಕಾಂಕ್ರೀಟೀಕರಣ ಮಾಡಿರುವಂತದ್ದು, ಕಾಂಕ್ರೀಟ್ ನಿಂದ ನಿರ್ಮಿಸುವ ಮೂಲಕ ಇಡೀ ಸಣ್ಣ ಗಿಡ ಮರ ಯಾವುದೂ ಬಿಟ್ಟದಲ್ಲೇ ಎಲ್ಲವನ್ನು ಕೂಡ ನಾವು ಹಾಳು ಮಾಡಿರುವಂತದ್ದು. ಇದೇನ್ ಮಾಡುತ್ತೆ, ಹೆಚ್ಚು ಶಾಖವನ್ನ ರಿಟೆನ್ಷನ್ ಮಾಡುತ್ತೆ. ಅಂದ್ರೆ ಸೂರ್ಯನಿಂದ ಬರುವಂತಹ ಸೂರ್ಯ ಕಿರಣಗಳನ್ನ ಹೆಚ್ಚು ಹಿಡಿದಿಟ್ಟುಕೊಳ್ಳುವ ಮೂಲಕ ಅದನ್ನ ವಾಪಸ್ ನಿಸರ್ಗಕ್ಕೆ ಅಥವಾ ವಾಪಸ್ ಅದನ್ನು ವಾಯುಮಂಡಲಕ್ಕೆ ಕಳಿಸೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಭೂಮಿ ಮೇಲೆ ಹೆಚ್ಚಿನ ಅಂದ್ರೆ ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಹೀಟ್ ರಿಟೆನ್ಷನ್ ಆಗುತ್ತೆ. ಅದ್ರ ಜೊತೆಗೆ ನಗರ ಕಣಿವೆಗಳು ಅಂತ ಕರ್ಕೋತೀವಿ. ಅಂದ್ರೆ ನಗರದ ಕಟ್ಟೆಗಳು ಹೆಚ್ಚು ಎತ್ತರದ ರೂಪುಗೊಳ್ಳೋದ್ರಿಂದ ಏನಾಗುತ್ತೆ, ಯೂಶಲಿ ಈ ಕಣಿವೆಯ ಪರಿಣಾಮಕ್ಕಾಗಿ ಅಂದ್ರೆ ಬಿಲ್ಡಿಂಗ್ ನೋಡ್ತಾ ಬಂದಿರ್ಬೋದು, ಈ ಇಮೇಜ್ ನೋಡ್ತಾ ಬಂದಾಗ, ಸೊ ಯೂಶಲಿ ಇದೊಂದು ಬಿಲ್ಡಿಂಗ್ ಇರುತ್ತೆ, ಈ ಎರಡರ ನಡುವೆ ಯೂಶಲಿ ಹೀಟ್ ರಿಟೆನ್ಷನ್ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ಈ ಏನು ಹೊರಮೈ ಬಿಲ್ಡಿಂಗ್ ಗಳ ಅಥವಾ ಕಟ್ಟಡಗಳ ಹೊರಮೈ ಏನಿರುತ್ತೆ ಅಲ್ಲೂ ಕೂಡ ಶಾಖದ ಒಂದು ಹೀರಿಕೊಳ್ಳುವಿಕೆಯ ಹೆಚ್ಚಳ ಇರುತ್ತೆ ಪ್ರಮಾಣ. ಸೊ ಅದರಿಂದಾಗಿ ಕೂಡ ನಮಗೆ ಶಾಖದ ಒಂದು ಉಷ್ಣಾಂಶ ಹೆಚ್ಚಳ ಇರುತ್ತೆ. ಇನ್ನು ಆರ್ದ್ರತೆಯ ಒಂದು ಪರಿಣಾಮ ಅಂತ ಕರಿತೀವಿ. ಅಥವಾ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ತಮ್ಮ ವಾತಾವರಣದಲ್ಲಿ ಉಳಿಸಿಕೊಳ್ಳುವ ನೀರಿನ ಪ್ರಮಾಣದಲ್ಲಿ ಕಡಿಮೆ ವ್ಯತ್ಯಾಸವಿದ್ದರೂ ಕೂಡ ನಗರದ ಒಂದು ಹೆಚ್ಚಿನ ತಾಪಮಾನದ ಸಾಪೇಕ್ಷ ಒಂದು ಏನು ನಾವು ಆರ್ದ್ರತೆ ಅಂತ ಕರಿತೀವಿ ಅದು ಪರಿಣಾಮವಾಗಿ ಕಡಿಮೆ ಮಾಡುತ್ತೆ. ಸೊ ಅದರಿಂದಾಗಿ ನಮಗೆ ಈ ಒಂದು ಅರ್ಬನ್ ಹೀಟ್ ಐಲ್ಯಾಂಡ್ ಫೆನಾಮಿನಾ ಅನ್ನುವಂಥದ್ದು ಶುರು ಆಗುತ್ತೆ. ಇದ್ರ ಜೊತೆಗೆ ನಗರದಲ್ಲಿ ಉಂಟಾಗುವಂತಹ ವಾಯು ಮಾಲಿನ್ಯಗಳಾಗಿರ್ಬೋದು ಅಥವಾ ಮಾನವಜನ್ಯವಾದಂತಹ ಒಂದು ಶಾಖಗಳು, ಅಂದ್ರೆ ಯೂಶಲಿ ಪಳವಳಿಕೆ ಈ ಇಂಧನಗಳನ್ನ ಹೆಚ್ಚು ಬಳಸೋದ್ರಿಂದಾಗಿ ಕೂಡ ನಮಗೆ ಈ ಹೀಟ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಎರಡು ಇಮೇಜ್ ಅನ್ನ ನೋಡಬಹುದು. ಒಂದು ರೂರಲ್ ಅಂದ್ರೆ ಗ್ರಾಮೀಣ ಪ್ರದೇಶಗಳ ಒಂದು ಫೆನಾಮಿನಾ ತೋರಿಸ್ತಾ ಇದ್ದಾರೆ, ಇನ್ನೊಂದು ಅರ್ಬನ್ ಅಂದ್ರೆ ನಗರ ಪ್ರದೇಶ ಆಗುವಂತದ್ದು. ಈ ಯೂಶಲಿ ನಮಗೆ ಸೂರ್ಯನಿಂದ ಬರುವಂತಹ ಕಿರಣಗಳು ನಮಗೆ ಈ ರೆಡ್ ಲೈನ್ ಅಲ್ಲಿ ತೋರಿಸಲಾಗಿದೆ. ಸೊ ಇಲ್ಲಿ ಬಂದಷ್ಟು ಪ್ರಮಾಣದಲ್ಲಿ ಅದಷ್ಟನ್ನೇ ಹೇಗೆ ಮೇಲ್ಗಡೆಗೆ ಹೋಗುತ್ತೆ, ಇದನ್ನ ನಾವು ಆಲ್ಬಿಡೋ ಎಫೆಕ್ಟ್ ಅಂತ ಕೂಡ ಕರ್ಕೋತಾ ಬರ್ತೀವಿ. ಸೊ ಈ ಏನು ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಆಲ್ಬಿಡೋ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಸೊ ಅದರಿಂದಾಗಿ ನಮಗೆ ಅಷ್ಟು ಶಾಖ ಹೆಚ್ಚು ಕಂಡು ಬರೋದಿಲ್ಲ. ಬಟ್ ನಗರ ಪ್ರದೇಶಗಳಲ್ಲಿ ಬಂದಾಗ ಬಿಲ್ಡಿಂಗ್ಗಳು ಜಾಸ್ತಿ ಇರೋದ್ರಿಂದಾಗಿ ಮತ್ತು ಆ ಬಿಲ್ಡಿಂಗ್ ಗಳ ಒಂದು ಹೊರಮೈ ಜಾಸ್ತಿ ಇರೋದ್ರಿಂದಾಗಿ ಸೂರ್ಯನ ಕಿರಣಗಳನ್ನ ಜಾಸ್ತಿ ಹೀರ್ಕೊಳ್ಳುತ್ತೆ. ಅದೇ ಪ್ರಮಾಣದಲ್ಲಿ ಅದನ್ನ ಮೇಲ್ಗಡೆಗೆ ಆಲ್ಬಿಡೋಗೆ ಅಥವಾ ಅದನ್ನ ರಿಫ್ಲೆಕ್ಟ್ ಮಾಡೋದಿಲ್ಲ. ಸೊ ಆದ್ರಿಂದ ಏನಾಗಿ ರಿಫ್ಲೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಆ ಶಾಖವನ್ನು ತನ್ನೊಳಗೆ ಉಳಿಸ್ಕೊಳ್ತಾ ಬರುತ್ತೆ. ಸೊ ಅದರಿಂದಾಗಿ ಕೂಡ ಈ
ಹೀಟ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಈ ನಗರಗಳಲ್ಲಿ ಅಂದ್ರೆ ಬೆಂಗಳೂರಲ್ಲೇ ನೋಡಬಹುದು, ಅಂದ್ರೆ ಹಳ್ಳಿಗಳಿಗಿಂತ ಒಂಚೂರು ನಗರಗಳಲ್ಲಿ ಜಾಸ್ತಿ ಶಾಖವನ್ನ, ಹೆಚ್ಚು ಉಷ್ಣಾಂಶವನ್ನ ಹೊಂದಿರುತ್ತೆ. ಸೊ ಅದಾಗಿರ್ಬೋದು. ಅದ್ರ ಜೊತೆಗೆ ಅಂಡರ್ಗ್ರೌಂಡ್ ಏನ್ ಮಾಡ್ತಿದ್ರೆ ಅಂಡರ್ಗ್ರೌಂಡ್ ಸ್ಟೋರೇಜ್ ಏನಿರುತ್ತೆ ಅದು ತುಂಬಾ ಜಾಸ್ತಿ ಇರುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ. ಆ ಮೂಲಕ ಹೀಟ್ ಅನ್ನು ಕೂಡ ಕಮ್ಮಿ ಮಾಡುತ್ತೆ. ಬಟ್ ನಗರಗಳಲ್ಲಿ ರೋಡ್ಗಳು ಕಾಂಕ್ರೀಟ್ ಆಗಿರ್ಬೋದು ಅಥವಾ ಬಿಲ್ಡಿಂಗ್ ಗಳಾಗಿರ್ಬೋದು, ಡಾಂಬರ್ ಆಗಿರ್ಬೋದು, ಎಲ್ಲವನ್ನು ನಾವೇನ್ ಮಾಡಿರ್ತೀವಿ ಎಲ್ಲವನ್ನು ಫುಲ್ ಮಾಡಿರೋದ್ರ ಮೂಲಕ ನೀರು ಹೆಚ್ಚು ಭೂಮಿಗೆ ಹೀರ್ಕೊಳ್ಳೋದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ಸೊ ಅದರಿಂದಾಗೂ ಕೂಡ ನಾವು ಉಷ್ಣದ ಒಂದು ಪ್ರಮಾಣ ನಗರ ಪ್ರದೇಶಗಳಲ್ಲಿ ಜಾಸ್ತಿ ಇರಬಹುದು. ಸೊ ಇನ್ನೊಂದು ಇಮೇಜ್ ನೋಡ್ತಾ ಬರ್ಬೋದು, ನಿಮಗೆ ಲೋ ಆಲ್ಬಿಡೋ ಮೆಟೀರಿಯಲ್ಸ್ ಆಗಿರ್ಬೋದು, ಏರ್ ಪೊಲ್ಯೂಟೆಂಟ್ಸ್ ಆಗಿರ್ಬೋದು, ವಿಂಡ್ ಬ್ಲಾಕಿಂಗ್ ಮಾಡುವಂತದ್ದಾಗಿರ್ಬೋದು, ಅರ್ಬನ್ ಕೋನಿಪ್ಲೇ ಆಗಿರ್ಬೋದು, ಡಿಸ್ಟ್ರಕ್ಷನ್ಸ್ ಆಫ್ ಟ್ರೀಗಳಾಗಿರ್ಬೋದು, ಅಂಡ್ ಏರ್ ಕಂಡೀಷನರ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಏನು ನಾವು AC ಗಳನ್ನ ಬಳಸ್ಕೊಳ್ಳುವಂತದ್ದಾಗಿರ್ಬೋದು, ಅಥವಾ ಹ್ಯೂಮನ್ ಗ್ಯಾದರಿಂಗ್ ಅಂದ್ರೆ CO2 ನ ಜಾಸ್ತಿ ಬಿಡುಗಡೆ ಮಾಡೋದ್ರಿಂದಾಗಿ ಕೂಡ ನಮ್ಗೆ ಹೆಚ್ಚಿನ ಒಂದು ಈ ಒಂದು ಏನು ಅರ್ಬನ್ ಹೀಟ್ ಐಲ್ಯಾಂಡ್ಗಳು ತಿಳ್ಕೊಂಡಿರ್ಬೇಕಾಗತ್ತೆ. ಈ ಅರ್ಬನ್ ಹೀಟ್ ಐಲ್ಯಾಂಡ್ ಗೆ ಸಂಬಂಧಪಟ್ಟಂತಹ ಒಂದು ಎಕ್ಸಾಂಪಲ್ ಗಳನ್ನ ನೋಡೋದಾದ್ರೆ ಇಂಡಿಯಾದಲ್ಲಿರುವಂತಹ ಚೆನ್ನೈ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ದೆಹಲಿ, ಪುಣೆ, ಮುಂಬೈ ಈ ತರದ ಪ್ರದೇಶಗಳು ಹೆಚ್ಚು ಪ್ರಮಾಣದಲ್ಲಿ ನಮಗೆ ಈ ನಗರ ಉಷ್ಣ ದ್ವೀಪಗಳಿಗೆ ಸಂಬಂಧಪಟ್ಟಂತಹ ಒಂದು ಸನ್ನಿವೇಶಗಳನ್ನ ಎದುರಿಸ್ತಾ ಬಂದಿದ್ದಾವೆ. ಚೆನ್ನೈನಲ್ಲಿ ಚಳಿಗಾಲಕ್ಕಿಂತಲೂ ಕೂಡ ಬೇಸಿಗೆನಲ್ಲಿ ಒಂದು ಏನು ಉಷ್ಣ ದ್ವೀಪದ ಗರಿಷ್ಠ ತೀವ್ರತೆ 2.48 ಡಿಗ್ರಿ ಸೆಲ್ಸಿಯಸ್ ಕೂಡ ಜಾಸ್ತಿ ಆಗ್ತಾ ಬಂದಿದೆ ಅನ್ನುವಂಥದ್ದು. ಬೆಂಗಳೂರಲ್ಲಿ 2.50 ಅಷ್ಟು ಯೂಶಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ದೆಹಲಿ ಆಗಿರ್ಬೋದು, ಪುಣೆ ಆಗಿರ್ಬೋದು, ಇವೆಲ್ಲವೂ ಕೂಡ ಇದೇ ರೀತಿಯಾದಂತಹ ಒಂದು ಹೀಟ್ ಐಲ್ಯಾಂಡ್ ಇನ್ಸ್ಟೆನ್ಸಸ್ ಗಳನ್ನ ಅಥವಾ ಸನ್ನಿವೇಶಗಳನ್ನ ಎದುರಿಸ್ತಾ ಇದಾವೆ. ಇದರಿಂದಾಗಿ ಹೆಚ್ಚಿನ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಏನು ಸಮಸ್ಯೆಗಳಾಗಿರ್ಬೋದು ಅಥವಾ ಸಾವು ನೋವುಗಳನ್ನು ಕೂಡ ಕೆಲವು ಸರಿ ನಾವು ಎದುರಿಸಬೇಕಾಗತ್ತೆ ಅನ್ನುವಂಥದ್ದು. ಅಂಡ್ ವಿಶ್ವದಾದ್ಯಂತ ದಾಖಲಾದಂತಹ ಅತ್ಯಂತ ತೀವ್ರವಾದ ಅರ್ಬನ್ ಹೀಟ್ ಐಲ್ಯಾಂಡ್ ತೀವ್ರತೆ ಬಂದು 12 ಡಿಗ್ರಿ ಸೆಲ್ಸಿಯಸ್ ಇದೆ. ಅದೇ ಇಂಡಿಯಾದಲ್ಲಿ 89 ತಾಪಮಾನವನ್ನು ನಾವು ನೋಡ್ತಾ ಬರ್ಬೋದು. ಅಂಡ್ ಇದರ ಒಂದು ಪರಿಣಾಮಗಳು ಏನೇನು ಅಂತ ನೋಡ್ತಾ ಬರೋದಾದ್ರೆ, ಎಫೆಕ್ಟ್ಸ್ ಗಳು ಏನೇನಾಗುತ್ತೆ ಈ ಅರ್ಬನ್ ಹೀಟ್ ಐಲ್ಯಾಂಡ್ ಇಂದ ನೋಡ್ತಾ ಬರೋದಾದ್ರೆ, ಮೊದಲಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಏನು ನಮಗೆ ಅಪಾಯಗಳನ್ನ ನೋಡ್ತಾ ಬರುವಂತದ್ದು ಅಂದ್ರೆ ಈ ಶಾಖ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗುವಂಥದ್ದು, ವಾಯು ಮಾಲಿನ್ಯ ಉಲ್ಬಣಗೊಳ್ಳುವಂಥದ್ದು, ಅಥವಾ ಸಾರ್ವಜನಿಕರ ಒಂದು ಆರೋಗ್ಯದ ಮೇಲೆ ಕೆಟ್ಟ ಒಂದು ನಕಾರಾತ್ಮಕ ಒಂದು ಪರಿಣಾಮವನ್ನು ಬೀರ್ತಾ ಬರುತ್ತೆ. ಸೊ ಇದರಿಂದಾಗಿ ನಮಗೆ ಲೈಕ್ ಆಸ್ತಮಗಳು, ಸ್ಕಿನ್ ಸಂಬಂಧಪಟ್ಟ ಹಾಗೆ ಸ್ಕಿನ್ ಕ್ಯಾನ್ಸರ್ಗಳಾಗಿರ್ಬೋದು, ಸ್ಕಿನ್ ಟ್ಯಾನಿಂಗ್ ಆಗಿರ್ಬೋದು, ಅಥವಾ ಈ ಹೆಚ್ಚಿನ ಒಂದು ಶಾಖದ ಅಲೆಗಳು ಅಂತ ಕರ್ಕೋತೀವಿ, ಇವೆಲ್ಲವೂ ಉಂಟಾಗೋದ್ರಿಂದ ಆರೋಗ್ಯದ ಮೇಲೆ ತುಂಬಾ ನಕಾರಾತ್ಮಕವಾದಂತಹ ಒಂದು ಪರಿಣಾಮವನ್ನ ಬೀರ್ತಾ ಬರ್ತವೆ. ಅಂಡ್ ಶಕ್ತಿಯ ಬಳಕೆ ಅಂತ ಕರಿತೀವಿ. ಅಂದ್ರೆ ಈ ಹೆಚ್ಚು ಹೀಟ್ ಆಗೋದ್ರಿಂದಾಗಿ ಅಥವಾ ಹೆಚ್ಚು ಶಾಖ ಇರೋದ್ರಿಂದಾಗಿ ತಂಪಾಗಿಸ್ಕೋದಕ್ಕೋಸ್ಕರ ಮನೆಗಳಲ್ಲಿ ಏನಾಗುತ್ತೆ, ಫ್ಯಾನ್ಗಳಾಗಿರ್ಬೋದು, AC ಗಳಾಗಿರ್ಬೋದು, ಕೂಲರ್ಗಳಾಗಿರ್ಬೋದು ಹೆಚ್ಚು ಬಳಸೋದ್ರಿಂದಾಗಿ ವಿದ್ಯುತ್ ಮೇಲೆ ಒಂದು ಇನ್ನೂ ಹೆಚ್ಚಿನ ಒಂದು ಬೇಡಿಕೆಯನ್ನು ಉಂಟಾಗುತ್ತೆ. ತುಂಬಾ ಹೆಚ್ಚು ಬೇಡಿಕೆ ಉಂಟಾದವರು ಕೂಡ ಹೆಚ್ಚು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತಾರೆ. ಅದ್ರ ಮೂಲಕ ಇನ್ನೂ ಹೆಚ್ಚು ನೆಗೆಟಿವ್ ಎಫೆಕ್ಟ್ ಅನ್ನೇ ಕೂಡ ನಮಗೆ ಅನುಭವಿಸ್ತಾ ಬರ್ತೇವೆ. ಇನ್ನು ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಬರ್ಬೋದು. ಈ ಏನು ಪರಿಸರ ವ್ಯವಸ್ಥೆಯನ್ನ ಅಡ್ಡಿಪಡಿಸೋದಾಗಿರ್ಬೋದು ಅಥವಾ ಸ್ಥಳೀಯ ಹವಾಮಾನವಾದ ಒಂದು ಮಾದರಿಯನ್ನ ಬದಲಾಯಿಸುವಂಥದ್ದು ಅಂಡ್ ಜೈವ ವೈವಿಧ್ಯತೆ ಮೇಲೆ, ಬಯೋಡೈವರ್ಸಿಟಿ ಮೇಲೆ ಕೂಡ ನಮಗೆ ತುಂಬಾನೇ ಎಫೆಕ್ಟ್ ಆಗ್ತಾ ಬರುತ್ತೆ. 1 ಡಿಗ್ರಿ ಸೆಲ್ಸಿಯಸ್ ಕೂಡ ಹೆಚ್ಚಳ ಆಗೋದ್ರಿಂದಾಗೂ ಕೂಡ ಆ ಲೋಕಲ್ ಅಲ್ಲಿ ಇರುವಂತಹ ಒಂದು ಜೀವ ವೈವಿಧ್ಯತೆ ಮೇಲೆ ತುಂಬಾನೇ ಒಂದು ನಕಾರಾತ್ಮಕವಾದಂತಹ ಪರಿಣಾಮವನ್ನ ಬೀರ್ತಾ ಬರ್ತವೆ ಅನ್ನುವಂಥದ್ದು ತುಂಬಾನೇ ನಾವು ತಿಳ್ಕೋಬೇಕು. ಈ ಒಂದು ಉಷ್ಣಾಂಶ ಹೆಚ್ಚಾಗೋದ್ರಿಂದಾಗಿ ಆ ನಗರ ಪ್ರದೇಶಗಳಲ್ಲಿರುವಂತಹ ಜಲಮೂಲಗಳಲ್ಲೂ ಕೂಡ ನೀರಿನ ಒಂದು ತಾಪಮಾನ ಹೆಚ್ಚಳ ಆಗ್ತಾ ಬರುತ್ತೆ. ಆ ನೀರಿನ ತಾಪಮಾನ ಹೆಚ್ಚಳದಿಂದಾಗಿ ನೀರಿನಲ್ಲಿರುವಂತಹ ಕೆರೆ ಬಾವಿಗಳಲ್ಲಿರುವಂತಹ ಜಲಚರ ಪ್ರಾಣಿಗಳಿಗೂ ಕೂಡ ತುಂಬಾನೇ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ನಾವೆಲ್ಲರೂ ತಿಳ್ಕೊಬೇಕಾಗತ್ತೆ. ಇನ್ನು ಸಾಮಾಜಿಕವಾಗಿ ಬಂದಾಗ ಯೂಶಲಿ ದಟ್ ವರ್ಕಿಂಗ್ ಪ್ಯಾಟರ್ನ್ ಮೇಲೆ ಅಥವಾ ಏಜ್ ಪ್ಯಾಟರ್ನ್ ಮೇಲೆ, ಇಲ್ಲಿರುವಂತಹ ನಗರ ಪ್ರದೇಶಗಳಿರುವ ಪಾಪ್ಯುಲೇಷನ್ ಮೇಲೆ ತುಂಬಾನೇ ಒಂದು ನಕಾರಾತ್ಮಕವಾದಂತಹ ಇನ್ನು ಬ್ಯಾಡ್ ಸೆನ್ಸ್ ಅಲ್ಲಿ ತುಂಬಾನೇ ನೆಗೆಟಿವ್ ಆಗಿ ಎಫೆಕ್ಟ್ ಆಗ್ತಾ. ಅದ್ರ ಜೊತೆಗೆ ಈ ಅರ್ಬನ್ ಹೀಟ್ ಐಲ್ಯಾಂಡ್ ಅನ್ನ ಹೇಗೆ ತಗ್ಸುವಂಥದ್ದು, ಹೆಚ್ಚು ನಗರ ಪ್ರದೇಶಗಳಲ್ಲಿ ಹಸಿರು ಮೂಲ ಸೌಕರ್ಯಗಳನ್ನ, ಪಾರ್ಕ್ಗಳನ್ನ, ಗಿಡಮರಗಳನ್ನ, ನೆಡುತೋಪುಗಳನ್ನ, ಈ ರೀತಿಯಾದಂತಹ ಒಂದು ಪ್ರದೇಶಗಳನ್ನ, ಹಸಿರು ಪ್ರದೇಶಗಳನ್ನ ಹೆಚ್ಚು ಸೃಷ್ಟಿಗೊಳಿಸುವಂಥದ್ದು, ರೂಪುಗೊಳಿಸುವಂಥದ್ದಾಗಿರ್ಬೋದು, ನಗರವನ್ನ ಹಸಿರೀಕರಣ ಮಾಡುವಂಥದ್ದು ಅಂಡ್ ಶಾಖ ನಿರೋಧಕವಾದಂತಹ ಒಂದು ಮೂಲ ಸೌಕರ್ಯವನ್ನ ಹೆಚ್ಚು ಬಿಲ್ಡ್ ಮಾಡಿಕೊಳ್ಳುವಂಥದ್ದಾಗಿರ್ಬೋದು. ಅಂಡ್ ನಗರ ಸ್ನೇಹಿ ಯೋಜನೆ ಅಂತ ಕರಿತೀವಿ, ಅಂದ್ರೆ ಪರಿಸರ ಸ್ನೇಹಿಯಾಗಿರುವಂತಹ ನಗರಗಳ ಯೋಜನೆಯನ್ನ ಮಾಡುವಂಥದ್ದಾಗಿರ್ಬೋದು. ಅಂಡ್ ನಗರಗಳಿಗೆ ಬೇಕಾದಂತಹ ಒಂದು ತಂಪಾದ ಚಾವಣಿ ಮತ್ತು ಸಾಮಗ್ರಿಗಳನ್ನ ಬಳಸಿಕೊಳ್ಳುವಂಥದ್ದು, ಅಂದ್ರೆ ಹೆಚ್ಚಿನ ಒಂದು ಆಲ್ಬಿಡೋ ಇರುವಂತಹ, ಅಂದ್ರೆ ಸೂರ್ಯನ ಏನು ಶಾಖ ಬರುತ್ತೆ ಬಂದಷ್ಟು ಕೂಡ ಅದೇ ಸಮ ಪ್ರಮಾಣದಲ್ಲಿ ಸೂರ್ಯನ ಶಾಖವನ್ನ ರಿಫ್ಲೆಕ್ಟ್ ಮಾಡುವಂತಹ ಕಟ್ಟಡ ಸಾಮಗ್ರಿಗಳನ್ನ ಬಳಸ್ಕೊಳ್ಳುವಂಥದ್ದು. ಕಟ್ಟಡಗಳ ಕಟ್ಟಬೇಕಾದ್ರೂ ಕೂಡ ಹೆಚ್ಚಿನ ಒಂದು ಏನು ಅದು ರಿಫ್ಲೆಕ್ಟ್ ಆಗೋ ರೀತಿನ ಆಲ್ಬಿಡೋ ಪ್ರಮಾಣದಲ್ಲಿ ಹೆಚ್ಚಿನ ಶಾಖ ರಿಫ್ಲೆಕ್ಟ್ ಆಗೋ
ಆಗೋ ರೀತಿನಲ್ಲಿ ಕಟ್ಟಡದ ಒಂದು ಸಾಮಗ್ರಿಗಳನ್ನ ಬಳಸ್ಕೊಳ್ಳುವಂಥದ್ದು, ಈ ರೀತಿಯಾಗಿ ನಾವು ಒಂದಷ್ಟು ಸಮಸ್ಯೆಗಳನ್ನ ಪರಿಹಾರಗಳನ್ನ ನೋಡ್ತಾ ಬರ್ಬೋದು. ಅಂಡ್ ಈ ಇಮೇಜ್ ಅನ್ನು ಕೂಡ ನೋಡ್ತಾ ಬಂದಾಗ ಇಲ್ಲಿ 4 ರೀತಿನಲ್ಲಿ ಇದನ್ನು ಡಿವೈಡ್ ಮಾಡಲಾಗಿರುತ್ತೆ. ಒಂದು ಬಂದು ನಿಮ್ಗೆ ಗ್ರೀನ್ ಸೊಲ್ಯೂಷನ್ಸ್ ಅಂತ ಕರಿತೀವಿ, ಅಂದ್ರೆ ಗಿಡ ಮರಗಳನ್ನ, ಪಾರ್ಕ್ಗಳನ್ನ ಅಂಡ್ ಚಾವಣಿಗಳ ಮೇಲೆ ಹಸಿರು ಪ್ರದೇಶವನ್ನ, ಹಸಿರು ತೋಟಗಳನ್ನ ಬಳಸ್ಕೊಳ್ಳುವಂಥದ್ದಾಗಿರ್ಬೋದು, ಬೆಳೆಸುವಂಥದ್ದಾಗಿರ್ಬೋದು, ಆ ಮೂಲಕ ನಗರವನ್ನ ತಂಪಾಗಿ ಇಡುವಂಥದ್ದನ್ನ ನಾವು ಗಮನಿಸುವಂಥದ್ದು. ಅಂಡ್ ಇನ್ನೊಂದು ಬ್ಲೂ ಸೊಲ್ಯೂಷನ್ ಅಂತ ಕರಿತೀವಿ, ಅಂದ್ರೆ ನಗರಗಳಲ್ಲಿರುವಂತಹ ಜಲಮೂಲಗಳನ್ನ ರಕ್ಷಣೆ ಮಾಡುವಂಥದ್ದು, ಮಳೆ ನೀರನ್ನ ಹೆಚ್ಚು ಮಳೆ ನೀರು ಕೊಯ್ಲುಗಳು ಮಾಡುವಂಥದ್ದು, ಆ ಮೂಲಕ ಅದನ್ನ ಅಂತರ್ಜಲಕ್ಕೆ ಅದನ್ನು ವಾಪಸ್ ಮರು ಅಂತರ್ಜಲಕರಣಗೊಳಿಸುವಂಥದ್ದಾಗಿರ್ಬೋದು, ಅಥವಾ ಹೆಚ್ಚು ಪ್ರಮಾಣದಲ್ಲಿ ಮಳೆ ನೀರನ್ನ ಹೀರ್ಕೊಳ್ಳುವಂತಹ ಶಕ್ತಿಯನ್ನು ಹೆಚ್ಚಳ ಮಾಡುವಂಥದ್ದು. ಅಂಡ್ ಗ್ರೇ ಸೊಲ್ಯೂಷನ್ಸ್ಗೆ ಬಂದಾಗ ಲೈಕ್ ರಿಫ್ಲೆಕ್ಟಿಂಗ್ ಮೆಟೀರಿಯಲ್ಸ್ ಏನಿರುತ್ತೆ, ಅಂದ್ರೆ ಸೂರ್ಯದ ಒಂದು ಕಿರಣಗಳನ್ನ ಮತ್ತೊಮ್ಮೆ ಅದನ್ನು ಮರುಪ್ರಕಾಶಿಸುವಂತಹ ಮೆಟೀರಿಯಲ್ಗಳನ್ನ, ಸಾಮಗ್ರಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಟ್ಟಡಗಳಲ್ಲಿ ನಾವು ಬೆಳೆಸ್ಕೊಳ್ಳುವಂಥದ್ದಾಗಿರ್ಬೋದು. ಅಂಡ್ ಬಿಹೇವಿಯರಲ್ ಪಾಲಿಸಿ ಚೇಂಜಸ್ ಅಂತ ಕರಿತೀವಿ, ಮೆಜರ್ಸ್ ಅಂತ ಕರಿತೀವಿ. ನಮ್ಮಲ್ಲೂ ಕೂಡ ಹೆಚ್ಚು ಲೈಕ್ ಖಾಸಗಿ ವಾಹನಗಳು, ಖಾಸಗಿ ಒಂದು ಬೈಕ್ಗಳನ್ನ, ಕಾರ್ಗಳನ್ನ ಹೆಚ್ಚು ಬಳಸೋದನ್ನ ಕಮ್ಮಿ ಮಾಡ್ತಾ ಸಾರ್ವಜನಿಕ ವಾಹನಗಳಾಗಿರ್ಬೋದು, ಸೈಕಲ್ಗಳಾಗಿರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಅಂಡ್ ಕಸವನ್ನ ನಾವು ಹೆಚ್ಚು ಕಮ್ಮಿ ಮಾಡುವಂಥದ್ದು, ಈ ರೀತಿಯಾಗಿ ಒಂದಷ್ಟು ನಮ್ಮಲ್ಲೂ ಕೂಡ ಬಿಹೇವಿಯರಲ್ ಚೇಂಜಸ್ ಅನ್ನ ಕಮ್ಮಿ ಮಾಡ್ಕೋತಾ ಬಂದ್ರೆ, ಚೇಂಜಸ್ ಅನ್ನ ಬದಲಾವಣೆ ಮಾಡ್ಕೋತಾ ಬಂದ್ರೆ ಖಂಡಿತವಾಗಿಯೂ ಕೂಡ ಈ ಅರ್ಬನ್ ನಿಮ್ಗೆಲ್ಲ ಗೊತ್ತಿರಬೇಕಾಗುತ್ತೆ. ಅಥವಾ ನಗರ ಉಷ್ಣ ದ್ವೀಪಗಳು ಅನ್ನುವಂತಹ ಈ ಒಂದು ಲೈಕ್ ಇನ್ಸಿಡೆಂಟ್ ಇಂದ ಅಥವಾ ಈ ಒಂದು ಫೆನಾಮಿನಾ ಇಂದ ನಾವು ಕೂಡ ಹೊರಬರ್ಬೋದು ಅನ್ನುವಂತ ಹೇಳ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.